ಡೇಂಜರ್ 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 ಯಾಕೋ ಬದುಕೋದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಅಂತ. ಏನು ತಿಂದರೂ ಕಷ್ಟ, ಏನು ಮಾಡೋಕ್ಕೆ ಹೋದರೂ ಕಷ್ಟ, ಎಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಬೇಸಿಗೆ ಕಾಲ ಶುರುವಾಯಿತು, ದಾಹವನ್ನು ನೀಗಿಸೋದಕ್ಕೆ ಕಲ್ಲಂಗಡಿ ಮೊರೆ ಹೋಗ್ತಾರೆ. ಯಾಕೆಂತಂದರೆ ಅದು ನೀರು ಹೌದು, ಆಹಾರನೂ ಹೌದು. ಹಾಗಾಗಿ ಅದನ್ನು ಹೆಚ್ಚೆಚ್ಚು ಜನ ಇಷ್ಟಪಡ್ತಾರೆ. ಈಗ ಬಿಸಿಲು ಅಂತ ಕಲ್ಲಂಗಡಿ ಹಣ್ಣು ತಿನ್ನೋಕ್ಕೆ ಹೋದರೆ ಅಲ್ಲೂ ಭಯ ಶುರುವಾಗ್ತಾ ಇದೆ. ಬಿಸಿಲು ಅಂತ ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಕ್ಕಂಥವ್ರು ಜಾಸ್ತಿ ಇದ್ದಾರೆ. ಹಣ್ಣು ತಿಂತಾರೆ, ಜ್ಯೂಸ್ ಮಾಡಿಸ್ಕೊಂಡು ಕುಡಿತಾರೆ. ಆದರೆ ಅದಕ್ಕೂ ಭಯ. ಚಂದ ಅಂತ ರಸ್ತೆ ಬದಿ ಟ್ಯಾಟೂ ಹಾಕಿಸ್ಕೊಂಡ್ರೂ ಅಪಾಯ. ಕೆಲವರಿಗೆ ಈ ಟ್ಯಾಟೂ ಹಾಕಿಸ್ಕೊಳ್ಳೋಂಥ ಹುಚ್ಚಿರುತ್ತೆ. ಆದರೆ ನೀವು ಸ್ಟ್ಯಾಂಡರ್ಡ್ ಶಾಪ್ಗಳಲ್ಲಿ ಹೋಗಿ ಹಾಕಿಸ್ಕೋಬಹುದೇನೋ, ಬಟ್ ರಸ್ತೆ ಬದಿಯಲ್ಲಿ ಕಡಿಮೆ ರೇಟ್ ಅಂತ ಹಾಕಿಸ್ಕೊಂಡ್ರೆ ಡೇಂಜರ್. ಇನ್ನು ಸಿಕ್ಕ ಕಡೆ ಫುಟ್ಪಾತಲ್ಲಿ ಮಾರ್ತಾ ಇರ್ತಾರೆ ಕಾಸ್ಮೆಟಿಕ್ಸ್. ನಿಮ್ಮ ಲಿಪ್ಸ್ಟಿಕ್ ಇರ್ಬೋದು, ಮಸ್ಕರಾ ಇರ್ಬೋದು, ಐಲ್ಯಾಶಸ್ ಇರ್ಬೋದು, ಐಲೈನರ್ ಇರ್ಬೋದು, ಇದನ್ನೂ ಕೂಡ ಬಳಸೋ ಹಾಗಿಲ್ಲ. ಅದು ಡೇಂಜರ್ ಅಂತೆ ಆರೋಗ್ಯಕ್ಕೆ. ಹೋಗಲಿ, ಟೈಮ್ ಪಾಸ್ಗೆ ತಿನ್ನೋಣ ಅಂತಂದ್ಬಿಟ್ಟು ಈ ಗ್ರೀನ್ ಬಟಾಣಿ ತೊಗೊಂಡ್ರೆ ಅದು ಕೂಡ ಡೇಂಜರ್. ಏನೂ ಬೇಡಪ್ಪ ಅಂದ್ಬಿಟ್ಟು ಡಾಕ್ಟ್ರು ಸಜೆಸ್ಟ್ ಮಾಡಿರೋ ಕೆಲವು ಮೆಡಿಸಿನ್ಗಳು ತೊಗೊಳಕ್ಕೆ ಹೋದರೆ ಅದಕ್ಕೂ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಈಗಿನ ಕಾಲದ ಡೇಂಜರ್ ಅಲಾರಾಮ್. ಏನು ಮಾಡಬೇಕು, ಏನು ಬಿಡಬೇಕು ಅಂತಕ್ಕಂಥದ್ದೇ ಗೊತ್ತಿಲ್ಲ. ಈಗ ಮೊದಲನೇದಾಗಿ ಬೀದಿ ಬದಿ ಕಾಸ್ಮೆಟಿಕ್ಗೆ ಹೊಸ ನಿಯಮ ಅಂತೆ. ಏನು? ಬೀದಿ ಬದಿ ಕಾಸ್ಮೆಟಿಕ್ಸ್ ಮಾರೋದಕ್ಕೆ ಹೊಸ ರೂಲ್ಸು. ಕಳಪೆ ಗುಣಮಟ್ಟದ ಕಾಸ್ಮೆಟಿಕ್ ಮಾರಾಟಕ್ಕೆ ನಿರ್ಬಂಧ. ಉದಾಹರಣೆಗೆ ಈಗ ಲಿಪ್ಸ್ಟಿಕ್ಕು 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆಲ್ಲ ಮಾರ್ತಿರ್ತಾರೆ. ಅದೆಲ್ಲದಕ್ಕೂ ಕೂಡ ಬಂದ್. ಇನ್ನು ಲಿಪ್ಸ್ಟಿಕ್ ಕಾಸ್ಮೆಟಿಕ್ ಮಾರಾಟಕ್ಕೂ ರೂಲ್ಸು. ಕಡಿಮೆ ದರ್ಜೆಗೆ ಅಥವಾ ಕಡಿಮೆ ಬೆಲೆಗೆ ಸಿಗುವ ಯಾವುದೇ ಆಗಲಿ ನಿಮ್ಮ ಚರ್ಮಕ್ಕೆ ಅದು ಒಳ್ಳೆಯದಲ್ಲ. ಹಾಗಾಗಿ ಆ ಥರ ಅಗ್ಗದ ಬೆಲೆಯ ಕಾಸ್ಮೆಟಿಕ್ಸನ್ನು ಬಳಸುವಂತಿಲ್ಲ. ಸೌಂದರ್ಯವರ್ಧಕಗಳು ನಿಮಗೆ ಪೌಡರಿಂದ ಹಿಡಿದು ಎಲ್ಲ ಸಿಗುತ್ತೆ ಕಡಿಮೆ ರೇಟ್ಗೆ. ಲಿಪ್ಸ್ಟಿಕ್ಕು, ಪೌಡರ್, ಈ ಥರ ಇವೆಲ್ಲವೂ ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತೆ. ಹಾಗಾಗಿ ಅಗ್ಗದ ದರದ ಸೌಂದರ್ಯವರ್ಧಕಗಳನ್ನು ಬಳಸುವಂತಿಲ್ಲ. ಬಳಸಿದ್ರೆ ನಿಮ್ಮ ಆರೋಗ್ಯಕ್ಕೆ ನಿಮಗೆ ತೊಂದರೆ. ಹಾಗಾಗಿ ಹೊಸ ರೂಲ್ಸನ್ನು ತಂದಿದ್ದಾರೆ. ಇನ್ನು ಕಲ್ಲಂಗಡಿ ಹಣ್ಣಿಗೆ ಬರೋಣ. ಸೀಸನ್ನಲ್ಲಿ ಕೇಡಿ ಕಲ್ಲಂಗಡಿಯ ಕಿರಿಕಿ ಏನಪ್ಪ ಅಂದರೆ, ಅದಕ್ಕೆ ಬಣ್ಣ ಬರೋದಕ್ಕೆ ಕೆಂಪು ಕಾಣಬೇಕಲ್ಲ, ನೋಡಿದ ತಕ್ಷಣ ತಿನ್ನೋಕೆ ಆಸೆ ಆಗಬೇಕಲ್ಲ, ಅದಕ್ಕೆ ನಕಲಿ ಬಣ್ಣ ಬಳಕೆ ಮಾಡ್ತಾ ಇದ್ದಾರಂತೆ. ಅಂದರೆ ಅದು ಅಪಾಯಕಾರಿ ಕೆಮಿಕಲ್ಸು. ಕಲ್ಲರ್ ಬರೋದಕ್ಕೆ ಕಲ್ಲಂಗಡಿಗೆ ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಅಪಾಯಕಾರಿ ಕೆಮಿಕಲ್ಸ್ ಹಾಕುವ ಬದಲು ಅದ್ರ ಬಗ್ಗೆ ಆರೋಗ್ಯ ಇಲಾಖೆಗೆ ದೂರು ಹೋಗಿದೆ. ಸೊ ಈ ಕಲ್ಲಂಗಡಿಯ ಸ್ಯಾಂಪಲ್ ಕೂಡ ರವಾನೆ ಆಗಿದೆ. ವರದಿ ಬರಬೇಕಿನ್ನು. ವರದಿ ಬಂದ ನಂತರ ಮುಂದೆ ನಿರ್ಧಾರ. ಅದು ಬಣ್ಣ ಬರಲಿ ಅಂತಂದ್ಬಿಟ್ಟು ಏನು ಎಲ್ಲ ಇದು ಆಗೇ ಆಗುತ್ತೆ. ಈ ಥರ ಆಗ್ತಾನೇ ಇರುತ್ತೆ. ಇನ್ನು ಟ್ಯಾಟೂವಿನಿಂದ HIV ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ರಸ್ತೆ ಬದಿ ಟ್ಯಾಟೂ ಹಾಕಿಸ್ಕೊಳ್ಳೋರೆ ಹುಷಾರ್. ಟ್ಯಾಟೂಗೆ ಬಳಸುವ ಕಲರ್ ಇದೆಯಲ್ಲ, ಆ ಬ್ಲ್ಯಾಕ್ ಕಲರ್ ಬರಬೇಕಲ್ಲ, ಆ ಬ್ಲ್ಯಾಕ್ ಕಲರ್ನಿಂದ ಚರ್ಮ ರೋಗ ಉಂಟಾಗುತ್ತೆ. ಚರ್ಮದ ತುರಿಕೆ ಮತ್ತು ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ. ಟ್ಯಾಟೂ ಹಾಕುವ ಅನೇಕ ಕಡೆ ಸ್ವಚ್ಛತೆಯನ್ನು ಕಾಪಾಡಿಲ್ಲ. ಆ ನೀಡಲ್ಲೂ ಕೂಡ ಪದೇ ಪದೇ ಒಬ್ರಿಗೆ ಬಳಸಿದ್ನೇ ಎಲ್ರಿಗೂ ಬಳಸ್ತಾ ಇರೋದು. ಹಾಗಾಗಿ HIV ಬರ್ಬೋದು ಅಂತಂದ್ಬಿಟ್ಟು ಟ್ಯಾಟೂ ಕಲರ್ನಲ್ಲಿ ಈಗ 22 ಮಾದರಿಯ ಮೆಟಲ್ ಪತ್ತೆಯಾಗಿದೆ. 22 ಮಾದರಿಯ ಮೆಟಲ್ನಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತಂತೆ. ಸ್ಕಿನ್ ಅಲರ್ಜಿ ಮತ್ತು ಸ್ಕಿನ್ ಸಮಸ್ಯೆ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಯಾರೂ ರಸ್ತೆ ಬದಿಯಲ್ಲಿ ಟ್ಯಾಟೂಗಳನ್ನು ಹಾಕಿಸ್ಕೊಳ್ಳೋಕೆ ಹೋಗಬೇಡಿ. ಕಡಿಮೆ ದರ್ಜೆ ದೊಡ್ಡ ದೊಡ್ಡ ಶಾಪ್ಗಳಿಗೆ ಹೋಗ್ಬಿಟ್ರೆ ತುಂಬ ಬ್ಲೇಡ್ ಆಗ್ತಾರೆ ಅಂತ. ಇನ್ನು ಎಲ್ಲ ಬೇಡಪ್ಪ ಅಂದ್ಬಿಟ್ಟು ಈ ಕೆಲವರಿಗೆ ಬಟಾಣಿ ತಿನ್ನುವಂಥದ್ದು ಅಭ್ಯಾಸ ಇರುತ್ತೆ. ಗ್ರೀನ್ ಕಲರ್ ಬಟಾಣಿ ತಿನ್ನೋದ್ರ ಮುನ್ನ ಡೇಂಜರ್. ಯಾಕೆಂದರೆ ಕಲ್ಲರ್ ಬಟಾಣಿಯಲ್ಲೂ ಡೇಂಜರ್ ಕ್ಯಾನ್ಸರ್ ಕಾರಕ ಅಂಶಗಳಿದೆ. 8ರಿಂದ 10 ಕಡೆ ಟೆಸ್ಟ್ಗೆ ಒಳಪಡಿಸಿದಾಗ ಕ್ಯಾನ್ಸರ್ ಕಾರಕ ಕಲ್ಲರ್ ಬಳಕೆ ಮಾಡಿರೋದು ಪತ್ತೆಯಾಗಿದೆ. ಅದು ಗ್ರೀನ್ ಇದ್ದರೆ ಜನರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋ ಕಾರಣ ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ಫುಡ್ ಕಲರ್ ಬಳಕೆ ಮಾಡ್ತಾರಂತೆ. ಇದರಿಂದ ಕ್ಯಾನ್ಸರ್ ಜೊತೆಗೆ ಕಿಡ್ನಿ, ಹೃದಯ ಸಂಬಂಧಿ ಕಾಯಿಲೆ ಕೂಡ ಬರುವ ಸಾಧ್ಯತೆ ಇದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಇದೆಲ್ಲದರ ವಿರುದ್ಧ ಈಗ ಆರೋಗ್ಯ ಇಲಾಖೆಯವರು ಕ್ರಮ ತಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ನೋಡೋಣ, ಇವತ್ತು ಅವ್ರದ್ದು ಪ್ರೆಸ್ ಮೀಟ್ ಕೂಡ ಇದೆ ಆರೋಗ್ಯ ಸಚಿವರದ್ದು. ಏನು ಹೇಳ್ತಾರೆ ಅಂತ.